15ನೇ ವಾರ್ಷಿಕೋತ್ಸವದ ಅಂಗವಾಗಿ ಗುಂಡ್ಲುಪೇಟೆಯ ನಗರದಲ್ಲಿ ನಡೀತಾ ಇರುವಂತಹ ದಿನವೇ ವಾಲ್ಮೀಕಿ ಜಯಂತಿಯೂ ನಡೀತಾ ಇರೋದ್ರಿಂದ ವಾಲ್ಮೀಕಿ ಮಹಾಶಯರನ್ನು ನೆನೆಯುತ್ತಾ ಅವರ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ಶುಭ ಸಂದರ್ಭದಲ್ಲಿ ಆ ಮಹನೀಯರನ್ನ ನೆನೆಯುವಂತ ಕೆಲಸವೂ ಕೂಡ ಆಗಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಕನ್ನಡದ ಜಾಗೃತಿಯನ್ನ ಮೂಡಿಸುವಂತ ನಿಟ್ಟಿನಲ್ಲಿ ನಿರಂತರವಾಗಿ ನವೆಂಬರ್ 1ರಿಂದ ಕರ್ನಾಟಕ ಕಾವಲು ಪಡೆಯ ಗುಂಡ್ಲುಪೇಟೆ ತಾಲೂಕು ಘಟಕ ಒಂದೊಂದು ಕಾರ್ಯಕ್ರಮಗಳನ್ನ ಒಂದು ಶಾಲೆಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ, ದೇವಸ್ಥಾನಗಳಲ್ಲಿ, ಪೊಲೀಸ್ ಠಾಣೆಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಅರಣ್ಯ ಇಲಾಖೆಯ ಕಚೇರಿಗಳಲ್ಲಿ, ಶಿಕ್ಷಣ ಕ್ಷೇತ್ರದ ಇನ್ನಿತರ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಕನ್ನಡ ರಾಜ್ಯೋತ್ಸವನ್ನ ನವೆಂಬರಿಂದ ಈ ತಿಂಗಳು ಕೊನೆ ತನಕ ಮಾಡಬೇಕು ಅಂತ ಹೇಳಿ ಗುಂಡ್ಲುಪೇಟೆ ತಾಲೂಕು ಘಟಕ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಪ್ರತಿನಿತ್ಯ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇರುವಂತದ್ದು ಗುಂಡ್ಲುಪೇಟೆಯ ತಾಲೂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾಗಿ ವಂದನೆಗಳನ್ನ ತಿಳಿಸ್ತೇನೆ. ಮತ್ತು ಅವರು ಹೆಜ್ಜೆ ಎಲ್ಲಿ ಅನ್ಯಾಯವೋ ನ್ಯಾಯಕ್ಕಾಗಿ ಅಲ್ಲಿ ನಾವು ಅಂತ ಹೇಳ್ತಾ ಈ ಒಂದು ವರ್ಷದಲ್ಲಿ 70ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ 30 ದಿನ 30 ಕಾರ್ಯಕ್ರಮ ಕೂಡ ನಿಟ್ಟಲ್ಲಿ ಕರ್ನಾಟಕ ಕಾವಲು ಪಡೆ ಗುಂಡ್ಲುಪೇಟೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ನಾಡಗೀತೆಗೆ 100ರ ಸಂಭ್ರಮ. ಈ ವರ್ಷ ನಮ್ಮ ನಾಡಗೀತೆಗೆ 100ರ ಸಂಭ್ರಮ. ಈ ಒಂದು ಅಂಗವಾಗಿ 30 ದಿನ 30 ಕಾರ್ಯಕ್ರಮ ಕೊಡಬೇಕು ಅಂತ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗದೆ 30 ದಿನಾನು ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದೇವೆ. ಆ ಸೃಷ್ಟಿಕರ್ತ ಭಗವಂತ ಶಕ್ತಿ ಕೊಟ್ರೆ ವರ್ಷ ಪೂರ್ತಿ ಕನ್ನಡ ರಾಜ್ಯೋತ್ಸವ ಮಾಡ್ತೇವೆ ಅಂತ ಈ ಸಂದರ್ಭ ಹೇಳೋ ಮೂಲಕ ಎಲ್ಲೇ ಅನ್ಯಾಯವಾದರೂ ಅದನ್ನ ಖಂಡಿಸ್ತೇವೆ. ವಿಶೇಷವಾಗಿ ಈಗ ಮೊನ್ನೆನೂ ಕೂಡ ಈ ಒಂದು 30 ದಿನ ಈ ಕಾರ್ಯಕ್ರಮದಲ್ಲಿ ಈ ಒಂದು ಸಂದರ್ಭದಲ್ಲೂ ಕೂಡ ಇದೇ ಮೈಸೂರು ಊಟಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಇರತಕ್ಕಂಥ ಜಾಂಡೀರ್ ಅನ್ನೋ ಒಂದು ಟ್ರ್ಯಾಕ್ಟರ್ ಶೋರೂಮ್ ನಲ್ಲಿ ಕನ್ನಡವನ್ನ ಕಡೆಗಣಿಸಿ ಬರೀ ಆಂಗ್ಲ ಭಾಷೆಯಲ್ಲಿ ಹಾಕಿದ್ರು. ಅದನ್ನು ಕೂಡ ಖಂಡಿಸಿ ಒಂದು ವಾರದ ಗಡುವು ಕೊಟ್ಟಿದ್ದು. ಅವರು ಅದಕ್ಕೆ ಸ್ಪಂದಿಸಿದ ಆ ಜಾಂಡೀರ್ ಶೋರೂಮ್ನವರು 4 ದಿವಸದಲ್ಲಿ ಅದನ್ನ ಕನ್ನಡವನ್ನ ಹಾಕಿ ಕಾವಲು ಪಡೆಯ ಒಂದು ಒತ್ತಾಯಕ್ಕೆ ಸ್ಪಂದಿಸಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಕೇರಳ ರಸ್ತೆ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲೂ ಕೂಡ ಒಂದೆರಡು ಆಂಗ್ಲ ಭಾಷೆಯನ್ನ ಇತ್ತು, ಅದನ್ನು ತೆರವುಗೊಳಿಸಿ ಕನ್ನಡ ಭಾಷೆಯನ್ನು ಹಾಕಿಸಿದ್ದೇವೆ. ಈ ರೀತಿ ಹಲವಾರು ಕೆಲಸ ಕಾರ್ಯಗಳನ್ನ ಈಗ ತಾನೇ ಸ್ವಲ್ಪ ಹೊತ್ತು ಮುಂಚೆ ನಮ್ಮ ಮಾಜಿ ಶಾಸಕರಾದಂತಹ CS ನಿರಂಜನ್ ಕುಮಾರ್ ಅವರು ಕೂಡ ನಮ್ಮ ಸಂಘಟನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸತಕ್ಕಂಥದ್ದು ಎಲ್ಲರೂ ನೋಡಿದಿರಿ. ಎಲ್ಲರ ಸಹಕಾರ ತುಂಬಾ ಅತ್ಯಗತ್ಯವಾಗಿದೆ. ಸಂಪೂರ್ಣವಾದ ಬೆಂಬಲ, ಸಾರ್ವಜನಿಕರ ಬೆಂಬಲ ಕೂಡ ಬೇಕಾಗಿದೆ. ಸಾರ್ವಜನಿಕರ ಬೆಂಬಲ ಇಲ್ಲದೆ ಯಾವುದೇ ಕೆಲಸ ಮಾಡಕ್ಕೆ ಒಂದು ಶಕ್ತಿ ತುಂಬಬೇಕು ಅಂದ್ರೆ ಸಾರ್ವಜನಿಕವಾಗಿ ಬೆಂಬಲ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ, ಹಾಗೂ ಇವತ್ತು ವಿಶೇಷವಾಗಿ ವಾಲ್ಮೀಕಿ ಜಯಂತಿ ಕೂಡ ನಡೀತಾ ಇದೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ. ಎಲ್ಲರಿಗೂ ವಾಲ್ಮೀಕಿ ಸಮುದಾಯದ ಎಲ್ಲ ನನ್ನ ಸಹೋದರರಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾನೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರೋಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ಇದು ವಾಲ್ಮೀಕಿ ಸ್ಲೋಗನ್. ಹಾಗಾಗಿ ವಿಶೇಷವಾಗಿ ವಾಲ್ಮೀಕಿ ಜಯಂತಿಯ ಒಂದು ಶುಭ ಕೋರಕ್ಕೆ ಈ ಸ್ಲೋಗನ್ ಹೇಳಿದೆ. ಎಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು, ಮತ್ತೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು, ಮತ್ತೆ ಕಾವಲು ಪಡೆ 15ನೇ ವಾರ್ಷಿಕೋತ್ಸವದ ಶುಭಾಶಯ ಕೋರ್ತಾ ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ಕನ್ನಡವಾಗಿರಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಜೈ ಕನ್ನಡಾಂಬೆಗೆ. ಕೊಟ್ಟಿದ್ದೆ ಮಾತು, ಇಟ್ಟಿದ್ದೆ ಹೆಜ್ಜೆ, ನಿಮ್ಮ ಆಜ್ಞೆಯಂತೆ ನಮ್ಮೆಲ್ಲರ ನಡೆ. ಎಲ್ಲರಿಗೂ ಧನ್ಯವಾದಗಳು.
ಸಂದರ್ಭದಲ್ಲಿ ಶುಭ ಆರೋಪಣ ಜೋರಾದ ಚಪ್ಪಾಳೆ ಬರಲಿ. ಧನ್ಯವಾದ ತಿಳಿಸುತ್ತಾ ಕೇಳಿದವರಿಗೆ ಮತ್ತೊಮ್ಮೆ ಕರ್ನಾಟಕ ಕಾವಲು ಪಡೆಯುವುದರಿಂದ ಧನ್ಯವಾದಗಳು.